ಮುಂಗಾರು ಅಧಿವೇಶನ ವಾಲ್ಮೀಕಿ ಮುಡಾ ಹಗರಣಗಳ ಗಲಾಟೆಯಲ್ಲಿ ಅಂತ್ಯವಾಗಿದೆ. ಅಹೋರಾತ್ರಿ ಧರಣಿ ನಡೆಸಿರುವಂತಹ ಬಿಜೆಪಿ ನಾಯಕರು ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ನೀಡಿದ್ದಾರೆ. ಗೆಲ್ಸಕ್ಕೆ ಟೈಮ್ ಇದೆ. ಇನ್ನ ದಲಿತರ ಜಮೀನನ್ನ ಲೂಟಿ ಮಾಡಿದ್ದೀರಾ. ಕೆಟ್ಟ ಸಂಪ್ರದಾಯ ಈ ಒಂದು ಅಸೆಂಬ್ಲಿ ತರಲಿಕ್ಕೆ ನಾನು ತಯಾರಿಲ್ಲ. ಇದು ಸಂಘರ್ಷದ ಸದನ, ನಾ ಕೊಡೆ ನೀ ಬಿಡೆ ಹೋರಾಟ. ಮುಂಗಾರು ಮಳೆಯ ಅಬ್ಬರದಷ್ಟೇ ಸದನದಲ್ಲಿ ಹಗರಣ ಸದ್ದು ಮಾಡಿದೆ. ಗಲಾಟೆ ಗದ್ದಲದಲ್ಲೇ ಅಧಿವೇಶನ ಅಂತ್ಯ ಕೂಡ ಆಗಿದೆ. ಮೋಡ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಬಿಜೆಪಿ ಆರ್ಭಟಿಸಿದೆ. ಏಟು ಎದುರೇಟು ಜೋರಾಗಿದೆ. ಸಂವಿಧಾನದಲ್ಲಿ ಚರ್ಚೆಗೆ ಅವಕಾಶ ಮುಖ್ಯಮಂತ್ರಿಗಳು 1971ರ ಜನಗಣತಿಯನ್ನ ಆಧರಿಸಿ ಸಿಎಂ ರಾಜೀನಾಮೆ ಕೊಡುವವರೆಗೂ ಹೋರಾಟ ನಿಲ್ಲಲ್ಲ. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಗುಡುಗು. ವಿಧಾನಸಭಾ ಕಲಾಪದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ವಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸಿದ್ವು. ಸ್ಪೀಕರ್ ಹಾಗೂ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದ್ದಾರೆ. ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೆಸ್ತೀವಿ. ಮುಂದೆ ನಡೆದು ಆ ಫಲಶ್ರುತಿ ಸಿಗಬೇಕು. ಲೂಟಿ ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂತ 2 ಹಗರಣಗಳು. ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಯಿತು, ಸಂವಿಧಾನವನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಮೂಡ ಹಗರಣದ ವಿಚಾರವಾಗಿ ಕೆಲವು ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಸ್ವತಃ ರಾಜ್ಯಪಾಲರು. ಹಾಗಾಗಿ ನಾವು ಕಾದು ನೋಡ್ತೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮುಂದುವರಿಸಬೇಕು, ನಾವು ಮತ್ತು ನಮ್ಮ NDA ಪಾರ್ಟ್ನರ್ ಕೂತು ಚರ್ಚೆ ಮಾಡಿ ಬರೋ ದಿನದಲ್ಲಿ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಇನ್ನು ಬಿಜೆಪಿ ನಾಯಕರ ಧರಣಿಯ ಹಾಗೂ ಪಾದಯಾತ್ರೆ ಕುರಿತು ಡಿಸಿಎಂ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಅವ್ರದೆಲ್ಲ ಐತಲ್ಲ, ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗ್ಲಿ, ಅವ್ರು ಕೊಡ್ಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನ ಮುಚ್ಚಕ್ಕೆ ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಡೇನೆ ತೆಗಿಬೇಕಾಯ್ತು ಇದನ್ನ ಅಂತವ್ರು. ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು? ಎಲ್ಲಿ ಗಂಟ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮಾಡಕ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಬಿಜೆಪಿ ಕಾಲದಲ್ಲಿ ಸೈಟ್ ಕೊಟ್ಟಿರೋದ್ರಿಂದ ಅವರದ್ದೇ ತಪ್ಪು ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಚಿವ ಮಹದೇವಪ್ಪ ಕೂಡ ಬಿಜೆಪಿ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2020ರಲ್ಲಿ ಯಾರು ಮುಖ್ಯಮಂತ್ರಿ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ. ಯಾರು UD ಮಂತ್ರಿ? ಬಸವರಾಜ್ ಅವರು UD ಮಂತ್ರಿ. ಮೂಡ ಅಧ್ಯಕ್ಷರು ಬಿಜೆಪಿಯವರು. ಯಾಕೆ ಕೊಟ್ಟರು? ಕೊಟ್ಟಿದ್ದು ಅವ್ರ ತಪ್ಪಲ್ವಾ? ಅವರು ಹೆಸರಿಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬುಡಮೇಲೆ ಮಾಡೋದಕ್ಕೆ ಆತುರವಾಗಿ BJPಯವರು JDS ಅಧಿಕಾರ ಹಿಡಿತಕ್ಕಂಥ ಹುನ್ನಾರ. ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇನ್ನು ವಿಪಕ್ಷಗಳ ಧರಣಿ ಕುರಿತು ಪ್ರತಿಕ್ರಿಯೆ ನೀಡಿರೋ ಸ್ಪೀಕರ್ UT ಖಾದರ್ ವಿಧಾನಸಭಾ ನಿಯಮದ ಪ್ರಕಾರ ನಡೆದುಕೊಂಡಿದ್ದೀನಿ ಎಂದಿದ್ದಾರೆ. ನೋಡಿ, ನಾನೊಬ್ಬ ಸ್ಪೀಕರ್ ಆಗಿ ರಾಜ್ಯದ ವಿಧಾನಸಭೆಯ ನಿಯಮಗಳಿಗೆ ಮತ್ತು ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ. ಒತ್ತಡ ಎಷ್ಟೇ ಇರ್ಬೋದು, ಬಟ್ ಕೆಟ್ಟ ಸಂಪ್ರದಾಯವನ್ನು ನಾನು ತರಲಿಕ್ಕೆ ನಾನು ಬರುವುದಿಲ್ಲ. ವಿಧಾನ ಪರಿಷತ್ನಲ್ಲಿ ಅವ್ರದ್ದೇ ಪಕ್ಷದ ಸಭಾಪತಿ ಇದ್ದಾರೆ. ಇದರಲ್ಲಿ ಅಲ್ಲಿಯ ಮೆಜಾರಿಟಿ ಅವರು, ಇಲ್ಲಿರುವ ವಿರೋಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂಥದ್ದು. ಅವರೇ ಸಭಾಧ್ಯಕ್ಷರಿದ್ದಾರೆ. ಅಲ್ಲಿ ಅವ್ರು ಅಲ್ಲಿಯೂ ಕೂಡ ಯಾಕೆ ಧರಣಿ ಮಾಡ್ತಾರೆ? ಒಟ್ಟಾರೆ ಅಭಿವೃದ್ಧಿ ಪರ ಚರ್ಚೆಗಳು ನಡೆಯದೆ ಬರೀ ಹಗರಣಗಳ ಗದ್ದಲದಲ್ಲಿ ಮುಂಗಾರು ಅಧಿವೇಶನ ಮುಗಿದಿದ್ದು ಮಾತ್ರ ದುರಂತವೇ ಸರಿ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.